ನಾನಿವತ್ತು ಮೀಟರ್ ರೀಡಿಂಗ್ ಕೆಲಸಕ್ಕೆ ಸೇರ್ಕೊಂಡು ಎರಡನೇ ದಿವಸ ಅಂತ ಹೇಳ್ಬೋದು. ಇವತ್ತು ನಾನು ಬೆಳಗ್ಗೆನೆ ತಿಂಡಿ ಮಾಡ್ದಂಗೆ ಫಸ್ಟ್ ಲೊಕೇಶನ್ ನೋಡ್ಕೊಂಡ್ ಬಂದ್ಬಿಡೋಣ, ಆಮೇಲೆ ಡ್ಯೂಟಿ ಮಾಡೋಣ ಅಂತ ಹೇಳ್ಬಿಟ್ಟು ಸೀದಾ ಹೊರಟೆ. ನಾನಿವತ್ತು ಬಂದಿರೋದು ಭದ್ರಮ್ಮ ಚೌಟ್ರಿಂದ ಸೀದಾ ಚಾಮುಂಡಿ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆಯಲ್ಲಿ. ನಮ್ಮ ಫ್ರೆಂಡಿಗೆ ನಾನು ಬಂದು ವೇಟ್ ಮಾಡ್ತಿದ್ದೆ. ಅವ್ರು ಬಂದ ತಕ್ಷಣ ನನಗೆ ಲೊಕೇಶನ್ ಅಲ್ಲಿ ತೋರಿಸ್ಬಿಟ್ರು. ಫೈನಲ್ ಆಗಿ ನನಗೆ ಲೊಕೇಶನ್ ಎಲ್ಲ ಗೊತ್ತಾಯ್ತು. ಅದಾದ್ಮೇಲೆ ಹೋಗ್ಬಿಟ್ಟು ಮೀಟರ್ ರೀಡಿಂಗ್ ಒಂದ್ ಅರ್ಧ ಗಂಟೆ ಕೆಲಸ ಮಾಡ್ಬಿಟ್ಟು ಅಲ್ಲಿಂದ ಸೀದಾ ಬಂದಿದ್ದು ನಾನು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು. ಮನೆಗೆ ಬಂದ ತಕ್ಷಣ ಮಸ್ತಾಗಿರುವಂತ ತಿಂಡಿ ಕೊಟ್ಟರು, ಅದನ್ನೆಲ್ಲ ತಿನ್ಕೊಂಡು ಅದಾದ್ಮೇಲೆ ಅಲ್ಲಿ ಗಾಡಿ ಎತ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದು ನಾನು ಡ್ಯೂಟಿ ಮಾಡೋಣ ಅಂತ ಹೇಳ್ಬಿಟ್ಟು. ಸಾಕಾಯ್ತು ಓಡಾಡಿ ಅದೇ ಟೈಮಿಗೆ ನಾನು ಬಾರ್ದನ್ ಕಡೆ ಬರುವಂತಹ ಬಿದ್ರುಮಳೆ ತೋಟಕ್ಕೆ ಎಂಟ್ರಿ ಅದೇ ಟೈಮಿಗೆ ಬಿದ್ರುಮಳೆ ಹುಡುಗರೆಲ್ಲ ಬಂದ್ಬಿಟ್ಟು ನಿಮ್ಮ ಐಡಿನ ಫಾಲೋ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಭೇಟಿ ಮಾಡಿದ್ರು. ಆ ಹುಡುಗರನ್ನೆಲ್ಲ ಮಾತಾಡಿಸಿ ಖುಷಿ ಆಯ್ತು. ಅದಾದ್ಮೇಲೆ ಅವ್ರಿಗೆ ಒಂದು ಸೆಲ್ಫಿ ಕೊಟ್ಬಿಟ್ಟು ಅಲ್ಲಿಂದ ಅವ್ರಿಗೆ ಕಳ್ಸಿಕೊಟ್ಟು ಅದಾದ್ಮೇಲೆ ಬಂದಿದ್ದು ನನ್ನ ಊಟಕ್ಕೆ. ಮನೆಗೆ ಬಂದು ಊಟ ಗಿಟ ಮಾಡ್ಕೊಂಡು ಇನ್ನೇನು ಹೊರಡೋಣ ಅನ್ನೋ ಟೈಮಲ್ಲಿ ಮಸ್ತಾಗಿ ಮಳೆ ಬಂದ್ಬಿಡ್ತು. ಒಂದ್ ಕಡೆ ನಿಂತ್ಕೊಂಡಿದ್ದೆ. ಅದೇ ಟೈಮಿಗೆ ನಮ್ಮ ಇಮ್ರಾಣ ಎಲ್ಲಿದಾರ ಕೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದಾಗ ಪಾಪ ಅವ್ರು ಬಂದು ಇನ್ನೇನ್ ಟೈಮ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಒಂದ್ 5 ನಿಮಿಷ ನಮ್ಮ ಅಣ್ಣನ ಜೊತೆ ಮಾತಾಡ್ಕೊಂಡು ಅವ್ರಿಗೆ ಆ ಕಡೆ ಕಳ್ಸಿಕೊಟ್ಬಿಟ್ಟು ಮಿಕ್ಕಿರೋ ಕೆಲಸ ಮುಗಿಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಸೀದಾ ಹೋಗ್ಬಿಟ್ಟು ನಾನು ಡ್ಯೂಟಿ ಮುಗಿಸ್ಕೊಂಡು ಇವತ್ತು ಜಾಸ್ತಿ ಕೆಲಸ ಮಾಡಿರೋದಕ್ಕೆ ನನಗೆ ತಲೆ ನೋವು ಬಂದ್ಬಿಡ್ತು. ಮನೆಗೆ ಬಂದ ತಕ್ಷಣ ಟೀ ಕೊಟ್ರು. ಅದಾದ್ಮೇಲೆ ನಮ್ಮ ಅಮ್ಮನ ಹತ್ರ ಮಸ್ತಾಗಿ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಹೋಗ್ಬಿಟ್ಟು ಮಲ್ಕಂಡೆ ಬಿಟ್ಟೆ.